ಇನ್ನೊಬ್ಬನ ಕೈಲಿ ಇದನ್ನು ಕೊಡಬೇಕು. ಅವನು ಹೋಗಿ ಈ ಪೇಪರ್ನ ಒಳಗಡೆಗೆ ಹಾಕ್ಬೇಕು ಡಬ್ಬಕ್ಕೆ, ಅವನ ಪೇಪರ್ನ ಸೀಲ್ ಹಾಕ್ಬೇಕು, ಎತ್ಕೊಂಡು ಬಂದು ಇವ್ರ ಕೈಲಿ ಕೊಡಬೇಕು. ಇದು ವೋಟ್ ಚೋರಿ. ಇಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಟ್ರಾನ್ಸ್ಪೆರೆಂಟ್ ಮತದಾನ. ಯಾರು ಏನೂ ಮಾಡೋಕ್ಕಾಗಲ್ಲ. ನೀನು ಒತ್ತಿದ ತಕ್ಷಣ ಮಿಷಿನ್ನಲ್ಲಿ ನೀನು ವೋಟ್ ಹಾಕಿದ್ಯಾ ಇಲ್ಲ ಅಂತ ಬರ್ತದೆ. ಹಾಕಿದ ತಕ್ಷಣ ಅದಕ್ಕೂ ಕೂಡ ಯಾವ ಪಕ್ಷಕ್ಕೆ ಹಾಕಿದ್ಯಾ ಅನ್ನೋದು ಅಲ್ಲೇ ಬಂದು ಬೀಳ್ತದೆ. ನೀನೇ ನೋಡ್ಕೊಳ್ತೀಯ, ವಾಪಸ್ ಬರ್ತೀಯ. ಈಗ ಕುರುಬರಿಗೆ ಅವ್ರು 2A ಅನ್ನಲ್ಲ ತಾನೇ ಕುರುಬರು ಇರೋದು, 2A ನಲ್ಲಿದ್ದಾರೆ. ಕುರುಬ ಕ್ರಿಶ್ಚಿಯನ್ನಿಗೆ ನೀವು 2A ಮೀಸಲಾತಿ ಕಲ್ಪಿಸ್ತೀರಾ? SC ದಲಿತ ಕ್ರಿಶ್ಚಿಯನ್ರಿಗೆ ನೀವು SC ST 17% ಮೀಸಲಾತಿಯಲ್ಲಿ ಅವಕಾಶ ಕೊಡ್ತೀರಾ? 7% ಮೀಸಲಾತಿಯಲ್ಲಿ ವಾಲ್ಮೀಕಿ ಕ್ರಿಶ್ಚಿಯನ್ರಿಗೆ ಅವಕಾಶ ಕೊಡ್ತೀರಾ? ಯಾವ ಉದ್ದೇಶದಲ್ಲಿದು? ಇದು ಎಲ್ಲವೂ ಒಂದು ಡೀಪ್ ಕಾನ್ಫರೆನ್ಸಿ ಇದ್ದಂತಿದೆ. ಇದ್ರ ಹಿಂದ್ಗಡೆನೇ ಒಂದು ಅನುಮಾನ ಬರ್ತಾ ಇದೆ. ನನಗೆ ಡೌಟ್ ಏನು ಅಂದರೆ, ರಿಟೈಲ್ ಆಗಿ ಕನ್ವರ್ಷನ್ ಆಗ್ತಾರನೋ ಅಂತ ಅಂದ್ಕೊಂಡಿದ್ದೆ. ಈ ಎಲ್ಲ ನಡವಳಿಕೆಯನ್ನು ನೋಡಿದ್ರೆ ಹೋಲ್ಸೇಲ್ ಆಗಂಗೆ ಇಡೀ ಕ್ಯಾಬಿನೆಟ್ಟೇ ಕನ್ವರ್ಷನ್ ಆಗೋ ಮೂಡಲ್ಲಿ ಇದ್ದಂಗೆ ಕಾಣುತ್ತೆ. लक्ष्य रखा था सीपा के समय, कॉम्प्रिहेंसिव इकोनॉमिक पार्टनरशिप एग्रीमेंट के समय, कि हम द्विपक्षीय बायलैटरल ट्रेड $100 बिलियन पे लेके जाएंगे. पिछले साल $100 बिलियन बायलैटरल ट्रेड अचीव कर लिया मात्र 3 वर्षों में. और अब हमने आज एक नया लक्ष्य रखा है कि नॉन ऑयल नॉन प्रेशियस मेटल्स $100 बिलियन के ट्रेड के ऊपर दोनों टीम काम करेंगी.